Hello all, myself Soumya KS, working as an assistant professor in GFGC Baramasagara. In this video, we shall discuss about retail planning process. Retail planning is very essential for the survival of the retailer. Before discussing about retail planning and its process, let's have a recap of the previous video. In the previous video, we have discussed about what is customer service, how it can be achieved by the retailer, and what is the difference between customer service and customer satisfaction, as well as the importance of customer service for the survival of the retailer. Let's see what is retail planning. A retail plan can be defined as a clear and definite plan that the retailer outlines to tap the market and build a long-term relationship with the consumers. Retail plan ಅನ್ನುವಂಥದ್ದು a clear and definite plan ಆಗಿರುತ್ತೆ. ರಿಟೇಲರ್ ಒಂದು ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಹಾಗೂ ಕಸ್ಟಮರ್ ಜೊತೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ನ ಬೆಳೆಸೋದಕ್ಕೆ ಯಾವ್ಯಾವ ರೀತಿಯ ಯೋಜನೆಗಳನ್ನ ರೂಪಿಸ್ತಾನೆ ಅದನ್ನ ನಾವು ರಿಟೇಲ್ ಪ್ಲಾನ್ ಅಂತ ಹೇಳ್ತೀವಿ. A retail plan is fundamental to the existence of the retail organization. First of all, ಪ್ಲಾನಿಂಗ್ ಅನ್ನೋದು ಯಾವುದೇ ರೀತಿಯ ಆರ್ಗನೈಸೇಷನ್ಗೆ ಆದರೂ ಅತಿ ಅವಶ್ಯಕ. ಅದೇ ರೀತಿಯಲ್ಲಿ ಇಲ್ಲಿ ರಿಟೇಲರ್ಗೂ ಸಹ ರಿಟೇಲ್ ಪ್ಲಾನ್ ಅನ್ನೋದು ಇಟ್ ಇಸ್ ವೆರಿ ಫಂಡಮೆಂಟಲ್. ರಿಟೇಲ್ ಆರ್ಗನೈಸೇಷನ್ನ ಮಾಡ್ತಾನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ರಿಟೇಲರ್ ಅಲ್ಲಿ ಸಕ್ಸಸ್ಫುಲ್ ಆಗಬೇಕು ಅನ್ನೋದಾದರೆ ರಿಟೇಲ್ ಪ್ಲಾನ್ ಅನ್ನೋದು ಅತಿ ಅವಶ್ಯಕ ಆಗಿರುತ್ತೆ. ಇನ್ ದ ರಿಟೇಲ್ ಪ್ಲಾನಿಂಗ್ ಪ್ರೊಸೆಸ್, ಎ ರಿಟೇಲರ್ ಡಿಸೈಡ್ಸ್ ಅಬೌಟ್ the planning strategies of the retail business, learn about the competition in the market and create and implement strategies accordingly. Retail plan ಮಾಡಬೇಕು ಅಂದರೆ ಅವನು ಫಸ್ಟ್ ರಿಟೇಲ್ ಬಿಸ್ನೆಸ್ ಹೇಗಿದೆ, ಯಾವ್ಯಾವ ರೀತಿ ಸ್ಟ್ರಾಟಜೀಸ್ ಮಾಡಬೇಕು, ದೆನ್ ಕಾಂಪಿಟೇಷನ್ ಯಾವ ಥರ ಇದೆ ಮಾರ್ಕೆಟಲ್ಲಿ, ಹಾಗೂ ಆ ಸ್ಟ್ರಾಟಜೀಸ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಾಗಿದೆ. Let's see various steps involved in retail planning process. In this video, we shall discuss about only 4 steps. In that, the first one is define the mission of the retailer. Mission is the objective statement which the retailer want to achieve. Mission statement na avanu first define ಮಾಡಬೇಕಾಗುತ್ತೆ. What you want to be. ಸೊ ನೀವು ರಿಟೇಲರ್ ಆಸ್ ಎ ರಿಟೇಲರ್ ಆಗಿ ಆ ಸಿಟಿನಲ್ಲಿ ಆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ವಾಂಟ್ ಟು ಬಿ ದಿ ಬೆಸ್ಟ್ ರಿಟೇಲರ್ ಅಂತ ಆಗಬೇಕು ಅಂದ್ಕೊಂಡಿದ್ರೆ ದಟ್ ಈಸ್ ಯುವರ್ ಮಿಷನ್ ಸ್ಟೇಟ್ಮೆಂಟ್. ಸೊ ಹೌ? ಬೈ ಸೆಲ್ಲಿಂಗ್ ಮೋರ್ ಪ್ರಾಡಕ್ಟ್ ಆರ್ ಬೈ ಅಕ್ವೈರಿಂಗ್ ಮೋರ್ ಮಾರ್ಕೆಟ್ ಶೇರ್ ಆರ್ ಬೈ ಅಟ್ರಾಕ್ಟಿಂಗ್ ಮೋರ್ ನಂಬರ್ ಆಫ್ ಕಸ್ಟಮರ್ಸ್ ಆರ್ ಬೈಯಿಂಗ್ ಮೋರ್ ಕ್ವಾಂಟಿಟಿ ಆರ್ ಬೈ ಸೆಲ್ಲಿಂಗ್ ಮೋರ್ ಕ್ವಾಂಟಿಟಿ ಆಫ್ ಗೂಡ್ಸ್. ಯಾವ ರೀತಿಯಾಗಿ ನೀವು ಆ ಒಂದು ಮಿಷನ್ನ ಅಚೀವ್ ಮಾಡಬೇಕು ಅಂತಿದ್ದೀರಾ, ಆಬ್ಜೆಕ್ಟಿವ್ ಸ್ಟೇಟ್ಮೆಂಟ್ ಏನಿದೆ ಅನ್ನುವಂಥದ್ದನ್ನ ಇಲ್ಲಿ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್, ಕಂಡಕ್ಟ್ ಸಿಚುವೇಶನ್ ಅನಾಲಿಸಿಸ್. ಇಲ್ಲಿ ಒಂದು ಮಿಷನ್ ಸ್ಟೇಟ್ಮೆಂಟ್ನ ಏನೋ ನೀವೀಗ ರೆಡಿ ಮಾಡಿರ್ಬೋದು. ಐ ವಾಂಟ್ ಟು ಬಿ ಎ ನಂಬರ್ 1 ರಿಟೇಲರ್ ಇನ್ ಪರ್ಟಿಕ್ಯುಲರ್ ಸಿಟಿ ಆರ್ ಪರ್ಟಿಕ್ಯುಲರ್ ಸ್ಟೇಟ್, ಒಂದು ಪರ್ಟಿಕ್ಯುಲರ್ ಲೊಕೇಶನ್. ಬಟ್ ಅದನ್ನ ನೀವು ಮಾಡೋದಕ್ಕೆ ಅಚೀವ್ ಮಾಡೋದಕ್ಕೆ ಸಿಚುವೇಶನ್ ಅನಾಲಿಸಿಸ್ ಮಾಡಬೇಕು. ಅಂದರೆ ಇಸ್ ಇಟ್ ಪಾಸಿಬಲ್ ಟು ಅಚೀವ್ ದಟ್ ಮಿಷನ್ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ವೇರಿಯಸ್ ಟೈಪ್ಸ್ ಆಫ್ ಸ್ಟ್ರಾಟಜೀಸ್ ಆರ್ ದೇರ್ ದಟ್ ವಿ ಶಲ್ ಡಿಸ್ಕಸ್ ಲೇಟರ್. ಆಫ್ಟರ್ ಕಂಡಕ್ಟಿಂಗ್ ಸಿಚುವೇಶನ್ ಅನಾಲಿಸಿಸ್, ದ ರಿಟೇಲರ್ ಹ್ಯಾಸ್ ಟು ಗೋ ಫಾರ್ ಐಡೆಂಟಿಫಿಕೇಶನ್ ಆಫ್ ಆಲ್ಟರ್ನೇಟಿವ್ಸ್. ಆ ಮಿಷನ್ ಆಬ್ಜೆಕ್ಟಿವ್ ಏನಿದೆ, ಮಿಷನ್ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಅಚೀವ್ ಮಾಡೋದಕ್ಕೆ ಯಾವ್ಯಾವ ಆಲ್ಟರ್ನೇಟಿವ್ಸ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. Then has to set short term objectives. business objectives ಏನಿದೆ ಅದನ್ನ ಸೆಟ್ ಮಾಡಬೇಕು, ಫ್ರೇಮ್ ಮಾಡಬೇಕಾಗುತ್ತೆ. Let's see
It is mission. How to define the mission of the retailer? The mission statement is a statement of the long-term purpose of the organization. 1 month ಅಲ್ಲಿ ಇಷ್ಟು ಸೇಲ್ಸ್ ನ ಅಚೀವ್ ಮಾಡಬೇಕು, 2 months ಅಲ್ಲಿ ಇಷ್ಟು ಅಚೀವ್ ಮಾಡಬೇಕು, ಅದೆಲ್ಲ ಆಬ್ಜೆಕ್ಟಿವ್ಸ್ ಆಗುತ್ತೆ. ಬಟ್ ಮಿಷನ್ ಸ್ಟೇಟ್ಮೆಂಟ್ ಅನ್ನೋದು ಲಾಂಗ್ ಟರ್ಮ್ ಪರ್ಪಸ್. ಈಗ ನಾನು ಆಲ್ರೆಡಿ ಹೇಳಿದ್ನಲ್ಲ, ಐ ವಾಂಟ್ ಟು ಬಿ ಎ ಟಾಪ್ 1 retailer in this particular city, in this particular location ಅನ್ನುವಂಥದ್ದು ಲಾಂಗ್ ಟರ್ಮ್ ಪರ್ಪಸ್ ಆಫ್ ದಿ ಆರ್ಗನೈಸೇಷನ್. It describes what the retailer wishes to accomplish in the markets in which it chooses to compete. A mission statement of the retailer generally includes the following elements. A mission statement ಏನೇನು ಒಳಗೊಂಡಿರುತ್ತೆ ಅಂದರೆ, the products and services that will be offered, ಯಾವ ರೀತಿಯ ಅಂತ ಪ್ರಾಡಕ್ಟ್ ಮತ್ತು ಸರ್ವಿಸಸ್ನ ಸೇಲ್ ಮಾಡಬೇಕು. ದೆನ್ ದ ಕಸ್ಟಮರ್ಸ್ ಹೂ ವಿಲ್ ಬಿ ಸರ್ವ್ಡ್, ಹೂ ಆರ್ ಆಲ್ ದಿ ಟಾರ್ಗೆಟ್ ಕಸ್ಟಮರ್ ಅನ್ನೋದನ್ನ ಡಿಸೈಡ್ ಮಾಡಬೇಕು. ದ ಜಿಯೋಗ್ರಫಿಕ್ ಏರಿಯಾಸ್ ದಟ್ ದ ಆರ್ಗನೈಸೇಷನ್ ಚೂಸಸ್ ಟು ಆಪರೇಟ್ ಇನ್, ಎಲ್ಲಿ ಯಾವ ಲೊಕೇಶನ್ ಅಲ್ಲಿ ಆ ರಿಟೇಲ್ ಆರ್ಗನೈಸೇಷನ್ನ ಮಾಡಬೇಕು. ದೆನ್ the manner in which the firm intends to compete in its chosen market, ಯಾವ ರೀತಿಯಾಗಿ ಕಾಂಪಿಟೇಷನ್ನ ಫೇಸ್ ಮಾಡಬೇಕು, ಬೇರೆ ಕಾಂಪಿಟಿಟರ್ ಜೊತೆ ಕಾಂಪೀಟ್ ಮಾಡಬೇಕು. ಇದು ಎಲ್ಲದ್ರೂ ಕ್ವಶನ್ಗೆ ಆನ್ಸರ್ ಏನಿದೆ, ದಟ್ ಇಟ್ ವಿಲ್ ಬಿ ಎ ಮಿಷನ್ ಸ್ಟೇಟ್ಮೆಂಟ್. ಸೊ ಇದಕ್ಕೆ ಆನ್ಸರ್ ಆಗಿ ಅವನು ಏನು ಒಂದು ಆಬ್ಜೆಕ್ಟಿವ್ನ ಸೆಟ್ ಮಾಡ್ತಾನೆ, ಲಾಂಗ್ ಟರ್ಮ್ ಆಬ್ಜೆಕ್ಟ್, ಅದನ್ನು ನಾವು ಮಿಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. Let's see how to conduct a situation analysis. Once the mission statement has been defined, the retail organization needs to analyze and understand its own strengths and weaknesses, and also opportunities and threats which may arise in the environment. Mission statement set ಮಾಡಿದ್ದೀರಾ already. I want to be a top 1 retailer in Davangere city. But is it possible? Whether you have that much strength, or is there any weaknesses? Is there any opportunities in the market, or is there any threats? ಅನ್ನುವಂಥದ್ದನ್ನು ಅವನು ಗುರುತಿಸಬೇಕಾಗತ್ತೆ. ಮಾಡೆಲ್ಸ್ ಫಾರ್ ಸಿಚುವೇಶನ್ ಅನಾಲಿಸಿಸ್. ಈ ರೀತಿ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ಸ್ ಇದನ್ನೆಲ್ಲನೂ ಅವನು ಫೈಂಡ್ ಔಟ್ ಮಾಡಬೇಕು ಅಂದರೆ he can go through any of the models. There are many models, out of which only few are discussed here. One among that is PEST analysis. PEST refers to political, economic, social and technological factors. Retailer ಒಂದು ಪೊಲಿಟಿಕಲ್ ಎನ್ವಿರಾನ್ಮೆಂಟ್ನ, ಆ ಪರ್ಟಿಕ್ಯುಲರ್ ಲೊಕೇಶನ್ನ, ರೀಜನ್ನ ಒಂದು ಪೊಲಿಟಿಕಲ್ ಫ್ಯಾಕ್ಟರ್ಸ್ನ ಅವನು ಸ್ಟಡಿ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿದೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸಸ್ ಇರುತ್ತೆ ಬಿಸ್ನೆಸ್ ಮೇಲೆ, ವೆದರ್ ಇಟ್ ಈಸ್ ಇನ್ ಫೇವರ್ ಆಫ್ ಹಿಸ್ ಬಿಸ್ನೆಸ್ ಆರ್ ನಾಟ್ ಅನ್ನೋದನ್ನ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಯಾವ ರೀತಿಯ ಅಂತ ಎಕನಾಮಿಕ್ ಕಂಡೀಷನ್ ಇದೆ, ವಾಟ್ ಇಸ್ ದಿ ಎಕನಾಮಿಕ್ ಸ್ಟೇಟ್ ಇನ್ ದಟ್ ಪರ್ಟಿಕ್ಯುಲರ್ ಲೊಕೇಶನ್. ದೆನ್ ಸೋಷಿಯಲ್ ಮೀನ್ಸ್ ಸೋಷಿಯಲ್ ಬಿಲೀಫ್ಸ್, ಪ್ರಾಕ್ಟೀಸಸ್ ಯಾವ ಥರ ಇದೆ ಅನ್ನೋದನ್ನ ಅವನು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್, ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇರುತ್ತೆ, ಅದಕ್ಕೆ ತಕ್ಕನಾಗೆ ಇದೆಯಾ ಇವನು ಚೂಸ್ ಮಾಡಿರ್ತಕ್ಕಂಥ ಏರಿಯಾ ಅನ್ನೋದನ್ನ ಅವನು ಅನಾಲಿಸಿಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ವಾಟ್ ಅನಾಲಿಸಿಸ್. ಇನ್ ದಿಸ್ ಮಾಡೆಲ್ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಆಫ್ ದಿ ರಿಟೇಲರ್ ಆರ್ ಅನಲೈಸ್ಡ್. ಸ್ಟ್ರೆಂತ್ ಅಂಡ್ ವೀಕ್ನೆಸಸ್ ಆರ್ ಇಂಟರ್ನಲ್ ಟು ದಿ ರಿಟೇಲರ್. ರಿಟೇಲರ್ನ ಇಂಟರ್ನಲ್ ಫ್ಯಾಕ್ಟರ್ಸ್ ಆಗುತ್ತೆ. ಇಫ್ ಹಿ ಹ್ಯಾಸ್ ಫೈನಾನ್ಷಿಯಲ್ ರಿಸೋರ್ಸ್, ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದಾನೆ, ಫೈನಾನ್ಷಿಯಲ್ ರಿಸೋರ್ಸ್ ಚೆನ್ನಾಗಿದೆ ಅಂದರೆ ದಟ್ ವಿಲ್ ಬಿ ಎ ಸ್ಟ್ರೆಂತ್ ಟು ದಿ ರಿಟೇಲರ್. ಇಫ್ ಹಿ ಹ್ಯಾಸ್ ಗುಡ್ ಹ್ಯೂಮನ್ ರಿಸೋರ್ಸ್, ಎಂಪ್ಲಾಯೀಸ್ ಒಳ್ಳೆ ಎಂಪ್ಲಾಯೀಸ್ ಇದ್ದಾರೆ, ಕ್ವಾಲಿಫೈಡ್ ಟ್ರೈನ್ಡ್ ಎಂಪ್ಲಾಯೀಸ್ ಇದ್ದಾರೆ ಅನ್ನೋದಾದರೆ ದಟ್ ಈಸ್ ಆಲ್ಸೋ ಎ ಸ್ಟ್ರೆಂತ್ ಆಫ್ ದಿ ರಿಟೇಲರ್. ಅಟ್ ದ ಸೇಮ್ ಟೈಮ್ ಹ್ಯೂಮನ್ ರಿಸೋರ್ಸ್ ಇಲ್ಲ, ಫೈನಾನ್ಷಿಯಲ್ ರಿಸೋರ್ಸ್ ಇಲ್ಲ, ಟೆಕ್ನಾಲಜಿಕಲಿ ಅಪ್ಡೇಟ್ ಆಗಿಲ್ಲ, ದೀಸ್ ಆರ್ ಆಲ್ ವೀಕ್ನೆಸಸ್ ಆಫ್ ದಿ ರಿಟೇಲರ್.
ಸೊ ಈ ತರ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್ ಏನಿದೆ ಅನ್ನೋದನ್ನ ರಿಟೇಲರ್ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ opportunities and threats. Opportunities and threats are external one. External in the sense ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇದೆ, ಕಾಂಪಿಟಿಟರ್ಸ್ ಕಡಿಮೆ ಇದ್ದಾರೆ, ದಟ್ ಈಸ್ ಅನ್ ಆಪರ್ಚುನಿಟಿ. ಕನ್ಸ್ಯೂಮರ್ ಅವಶ್ಯಕತೆ ಜಾಸ್ತಿ ಇದೆ, ನಂಬರ್ ಆಫ್ ಕನ್ಸ್ಯೂಮರ್ಸ್ ಜಾಸ್ತಿ ಇದ್ದಾರೆ, ಡಿಮ್ಯಾಂಡ್ ಜಾಸ್ತಿ ಇದೆ, ದಟ್ ಈಸ್ ಅನ್ ಆಪರ್ಚುನಿಟಿ. ಸಿಮಿಲರ್ಲಿ ಕಾಂಪಿಟಿಟರ್ಸ್ ಜಾಸ್ತಿ ಇದ್ದಾರೆ, ದಟ್ ಈಸ್ ಅನ್ ಥ್ರೆಟ್. ಸೊ ಪೊಲಿಟಿಕಲ್ ಫ್ಯಾಕ್ಟರ್ ನೆಗೆಟಿವ್ ಆಗಿದೆ, ದಟ್ ಈಸ್ ಅ ಥ್ರೆಟ್. ಸೊ ಈ ತರ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಅಂಡ್ ನೆಗೆಟಿವ್ಸ್ that we call as opportunities and threats ಅದನ್ನು ಸಹ ಅನಲೈಸ್ ಮಾಡಬೇಕಾಗುತ್ತೆ. with the help of BCG matrix also he can analyze the situation. BCG means Boston Consulting Group ಅನ್ನುವಂಥದ್ದು ಈ ಒಂದು ಮಾಡೆಲ್ ನ ಡೆವಲಪ್ ಮಾಡಿತ್ತು. ಅದರಲ್ಲಿ ಪರ್ಟಿಕ್ಯುಲರ್ ಬಿಸ್ನೆಸ್ ನ ಅದು ಯಾವ ಏರಿಯಾದಲ್ಲಿ ಬರುತ್ತೆ ಅನ್ನೋದನ್ನ ಗುರುತಿಸಿ ಅದಕ್ಕೆ ತಕ್ಕನಾಗೆ ಸ್ಟ್ರಾಟಜೀಸ್ ನ ಮಾಡಬಹುದು. Next stage is identification of alternatives. The situation analysis ಮಾಡಿದ ನಂತರದಲ್ಲಿ ರಿಟೇಲರ್ ತನಗೆ ಲಭ್ಯ ಇರತಕ್ಕಂತ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಅಲ್ಲಿ ಯಾವುದನ್ನ ಚೂಸ್ ಮಾಡಬೇಕು ಅನ್ನೋದಕ್ಕೆ ಅವನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ಅನ್ಸಾಫ್ಸ್ ಮ್ಯಾಟ್ರಿಕ್ಸ್ ದ ಆಲ್ಟರ್ನೇಟಿವ್ಸ್ ಅವೈಲಬಲ್ ಟು ಎ ರಿಟೇಲರ್ ಆರ್ ಮಾರ್ಕೆಟ್ ಪೆನೆಟ್ರೇಷನ್. ಮಾರ್ಕೆಟ್ ಪೆನೆಟ್ರೇಷನ್ ಅಂದ್ರೆ ನಂಬರ್ ಆಫ್ ಕಸ್ಟಮರ್ ನ ಇನ್ಕ್ರೀಸ್ ಮಾಡೋದು by attracting them through sales promotion. ಇದರಿಂದ ನಂಬರ್ ಆಫ್ ಕಸ್ಟಮರ್ ನ ಅಥವಾ ಕ್ವಾಂಟಿಟಿ ಆಫ್ ಸೇಲ್ ನ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಮಾರ್ಕೆಟ್ ಪೆನೆಟ್ರೇಷನ್ ಅಂತ ಹೇಳ್ತೀವಿ. ಆರ್ ಮಾರ್ಕೆಟ್ ಡೆವಲಪ್ಮೆಂಟ್. ಮಾರ್ಕೆಟ್ ಡೆವಲಪ್ಮೆಂಟ್ ಮೀನ್ಸ್ ಎಂಟರಿಂಗ್ ಇನ್ ಟು ದಿ ನ್ಯೂ ಜಿಯೋಗ್ರಫಿಕಲ್ ಮಾರ್ಕೆಟ್. ಈಗ ನೀವು ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ರಿಟೇಲ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಲ್ಲಿಂದ ಇನ್ನೊಂದು ಜಿಯೋಗ್ರಫಿಕಲ್ ಲೊಕೇಶನ್ಗೆ ಎಕ್ಸ್ಟೆಂಡ್ ಮಾಡೋದು, ದಟ್ ವಿ ಕಾಲ್ ಆಸ್ ಮಾರ್ಕೆಟ್ ಡೆವಲಪ್ಮೆಂಟ್. Then retail format development. In case of retail format development ಅಲ್ಲಿ ಈಗ ಒಂದು ಪರ್ಟಿಕ್ಯುಲರ್ ರಿಟೇಲ್ ಫಾರ್ಮ್ಯಾಟ್ ಇಂದ ಇನ್ನೊಂದು ಫಾರ್ಮ್ಯಾಟ್ ಗೆ ಎಕ್ಸ್ಟೆಂಡ್ ಮಾಡೋದು. ಮೀನ್ಸ್ ಹಿಯರ್ ಒನ್ ಪರ್ಟಿಕ್ಯುಲರ್ ರಿಟೇಲ್ ಫಾರ್ಮ್ಯಾಟ್ ಈಗ ಆಲ್ರೆಡಿ ಅದು ಒಂದು ಕನ್ವೀನಿಯನ್ಸ್ ಸ್ಟೋರ್ ಆಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟಲ್ ಸ್ಟೋರ್ ಆಗಿರ್ಬೋದು, ಅಲ್ಲಿಂದ ಇನ್ನೊಂದು ಸೂಪರ್ ಮಾರ್ಕೆಟ್ ಅಥವಾ ಹೈಪರ್ ಮಾರ್ಕೆಟ್ಗೆ ಶಿಫ್ಟ್ ಆಗೋದನ್ನ ನಾವು ರಿಟೇಲ್ ಫಾರ್ಮ್ಯಾಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. And then diversification. In case of diversification, retailer can go and enter a new business. ಹೊಸ ಬಿಸ್ನೆಸ್ ನ ಅವನು ಚೂಸ್ ಮಾಡಿ ಅಥವಾ selling of different or new products or adding a new product to the existing merchandise line, that we call as diversification. ಈ ನಾಲ್ಕು ಆಲ್ಟರ್ನೇಟಿವ್ಸ್ ಅಲ್ಲಿ ಯಾವುದೇ ಒಂದು ಆಲ್ಟರ್ನೇಟಿವ್ ನು ಸಹ ಅವನು ಚೂಸ್ ಮಾಡಬಹುದು. After identification of alternatives, retailer has to set objectives. The objectives are translation of the mission statements into operational terms. Mission statement ಏನು ಸೆಟ್ ಮಾಡಿರ್ತಾರೆ ರಿಟೇಲರ್, ಅದನ್ನ ಶಾರ್ಟ್ ಟರ್ಮ್, ಅದು ಲಾಂಗ್ ಟರ್ಮ್ ಗಿರುತ್ತೆ, ಅದರ ಶಾರ್ಟ್ ಟರ್ಮ್ ಆಪರೇಷನಲ್ ಟರ್ಮ್ಸ್ ಏನಿದೆ that we call as objectives. Objectives give direction and set standards for measurement of performance. These objectives may be of any term, long term ಅಥವಾ short term ಗೆ ಇರಬಹುದು. Here for a long term ಅಂದಾಗ ಮಿಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಫಾರ್ ಶಾರ್ಟ್ ಟರ್ಮ್ ಇದ್ದಾಗ ಅದನ್ನ ನಾವು ಆಬ್ಜೆಕ್ಟಿವ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. In summary, you can say that in the retail planning process, a retailer decides about the planning strategies of the retail business, learn about the market and create and implement strategies accordingly. It includes defining the mission of the retailer, conducting situation analysis, identification of alternatives and framing objectives. For further reference, you can refer these two textbooks. Thank you.